ಮನೆ ಖಾಲಿ ಆಯ್ತು, ಬೇಜಾರಾಗ್ತಿದೆ. ಆದಿತ್ಯ ಇವ್ರ ಜೊತೆ ಕ್ಯಾಮ್ರಾಮನ್ ಆಗಿ ಸೇರ್ಬಿಟ್ಟು ನಾನು ಇದು ಯಾವ ಕೆಲಸನಪ್ಪ ಅಂತ. ಇಲ್ಲಿ ನೋಡಿ, ಶಿಫ್ಟಿಂಗ್ ಮಾಡ್ತಾ ಇದಾರೆ, ಆಟ ಆಡ್ತಾ ಇದಾರೆ. ಸೊ ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಸ್ನೇಹಿತರೆ, ಅದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದೀವಿ ಹೆಂಗ್ ಓಪನ್ ಮಾಡೋದು ಅಂತ. ಈ ಸೋಫಾ ತೆಗೆದಕ್ಕೆ ಮನೆ ಖಾಲಿ ಹೊಡಿತಾ ಇದೆಯಲ್ಲ ಆಲ್ರೆಡಿ. ಅರುಣ್, ನಾವೇ ಒಂದು ಲೈಕ್ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಇದು ಮಾಡ್ಬೋದಲ್ವಾ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದೀನಿ. ವೆಲ್ಕಮ್ ಟು ಅವರ್ ನಯನ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಆಲ್ರೆಡಿ ಈಗ ಇಲ್ಲಿರೋ ಸೋಫಾ ಎಲ್ಲ ತೆಗೆದ್ಬಿಟ್ಟಿದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಇನ್ನ ಇವೆಲ್ಲ ನಡಿ ಸ್ಟಾರ್ಟ್ ಆಗಿದೆ. ಸೊ ಈಗ ಫ್ರಿಜ್ ತಗೊಂಡು ಹೋಗ್ತಾ ಇದಾರೆ. ನಯನ, ದೇವ್ರ ಸಾಮಾನೆಲ್ಲ ತಗೊಂತಾ ಇದೀಯಾ? ತಗೋತಾ ಇದೀನಿ. ಏನ್ ನಯನ, ಅಲ್ಲ ಈ ಸೋಫಾ ತೆಗೆದಕ್ಕೆ ಮನೆ ಖಾಲಿ ಹೊಡಿತಾ ಇದೆಯಲ್ಲ ಆಲ್ರೆಡಿ. ಅಷ್ಟೇ, ಇನ್ನೇನು ಏನೂ ಇಲ್ಲ ನಮ್ಮ ಮನೇಲಿ ಜಾಸ್ತಿ. ನಯನ, ಇನ್ನ ಲೇಟ್ ಆಗುತ್ತೆ ಅಂತ ಇದ್ವಲ್ಲ ನಾವು. ಬೇಗ ಮಾಡ್ತಿದ್ದಾರೆ ಸರ್. ಏನ್ ಸರ್ ನೀವು ಇಷ್ಟು ಬೇಗ ಕೆಲಸ ಮಾಡ್ಬಿಟ್ರೆ ಹೆಂಗೆ? ಫುಲ್ ಸ್ಪೀಡ್ ಇದಾರೆ, ಇಷ್ಟು ಫಾಸ್ಟ್ ಆಗಿ. 7 ಮೆಂಬರ್ಸ್ ಇದಾರಲ್ಲ. 7 ಮೆಂಬರ್ಸ್ ಇದಾರೆ. ಇಲ್ಲಿ ನೋಡಿ, ಹಿಂಗೆ ಬಂದಿದ ತಕ್ಷಣ ಹಂಗೆ ಮಾಯ ಮಾಡ್ಬಿಟ್ರು. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಶಿಫ್ಟಿಂಗು. ಸೊ ಅರುಣ ಕೂಡ ಬಂದಿದ್ದಾರೆ, ಹಾಗೆ ಖುಷಿಯವರು ಬಂದಿದ್ದಾರೆ. ಶ್ರೇಯಸ್ ಇವರು ಲೇಟಾಗಿ ಬಂದರು ಸ್ವಲ್ಪ, ಬಟ್ ಇಟ್ಸ್ ಓಕೆ. ಸೊ ಈಗ ನಾಷ್ಟ ಮಾಡ್ತಾ ಇದ್ದೀವಿ, ಯಾಕಂದರೆ ಅವರು ನಾಷ್ಟ ಮಾಡೋಕೆ ಹೋದ್ರು, ಶಿಫ್ಟಿಂಗ್ ಅವರು. ಸೊ ನಾವು ಕೂಡ ನಾಷ್ಟ ಮಾಡ್ತಾ ಇದ್ದೀವಿ. ನೋಡಿ, 2 ತೊಗೊಂಬಂದಿದ್ದಾನೆ ಶ್ರೇಯಸ್ಸು. ಬಾ, ಶಕ್ತಿ ಅಂದರೆ ನಿನಗೆ ಇರೋದು. 10 ಡಯಟ್ ಫುಡ್. ನಿನ್ ಶಕ್ತಿ ಎಲ್ಲಿದೆ ಅಂತ ಗೊತ್ತಾಯ್ತು, ಈ ಪೂರಿಲೇ ನಿನ್ ಶಕ್ತಿ ಇರೋದು. ಅರುಣ್, ನಾವೇ ಒಂದು ಲೈಕ್ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಇದು ಮಾಡ್ಬೋದಲ್ವಾ? ಎಷ್ಟು ಬೇಗ ಕ್ಲೀನ್ ಮಾಡ್ಬಿಟ್ವಿ ನೋಡು. ಆದಿತ್ಯ ಚೆನ್ನಾಗಿ ಮಾಡ್ತಾನೆ. ನಾವು ಸ್ಟೂಲು ಬೇಡ, ಆರಾಮಾಗಿ ಎತ್ಕೊಂಡ್ಬಿಡ್ಬೋದು. ಇದು ಬಿಡು, ಐ ಥಿಂಕ್ ಇದು ಸಪ್ರೇಟ್ ತಗೊಳ್ಳೋಣ. ಇದು ಆಕ್ಚುಲಿ ಸ್ವಲ್ಪ ದೊಡ್ಡ ರೂಮ್ ಇತ್ತು ಅಲ್ವಾ ನಮ್ಗೆ. ಆಕ್ಚುಲಿ ಈಗ ಆ ರೂಮ್ಗೆ ಹೋಗೋದಕ್ಕೆ ನಮ್ಗೆ ಇದೇನೋ ಇಟ್ರೆ ಒಂದು ಸ್ವಲ್ಪ ಜಾಗ ಸಿಗುತ್ತೆ, ಇಷ್ಟು ಸಿಗುತ್ತೆ ಅಷ್ಟೇ. ನಮ್ಗೆ ಬಾಲ್ಕನಿನೂ ಸಿಗುತ್ತಲ್ಲ, ಏನ್ ತೊಂದ್ರೆ ಇಲ್ಲ. ಬಟ್ ಲುಕ್ ಬೇರೆ ಇದೆ. ಅದಕ್ಕೂ ಇದಕ್ಕೂ ವೈಫೈ ತಗೊಬಿಡ್ತೀನಿ. ಫುಲ್ ಮನೆ ಖಾಲಿ ಆಯ್ತು, ಬೇಜಾರಾಗ್ತಿದೆ. ಬೇಜಾರಾಗ್ತಿದ್ಯಾ? ಬೇಜಾರು ಮಾಡ್ಕೊಂಬೇಡ ನೀನು. ತಗೋ, ವೈಫೈ ಇಟ್ಬಿಟ್ಟು ಹೋಗಲ್ಲಿ. ತಗೋ, ಬೇಗಿಸ್ತಿಯಲ್ಲ ಮನೇನ. ಅಯ್ಯೋ, ನನ್ನ ಬಟ್ಟೆಗಳೆಲ್ಲ ಇಲ್ಲಿ ಎಷ್ಟಿದ್ವು ಗೊತ್ತಾ? ಎಲ್ಲ ಖಾಲಿ ಎಲ್ಲ ಖಾಲಿ ಸ್ನೇಹಿತರೆ, ಎಲ್ಲ ಖಾಲಿ. ನಮ್ಮ ಮನೆ ಎಲ್ಲ ಖಾಲಿ. ನಾನ್ ಬಟ್ಟೆ ಇಟ್ಕೋತಿದ್ದೆ, ಇದ್ರಲ್ಲಿ ಇಕ್ಕೊಳ್ಳುವಂತೆ. ಇದೆಲ್ಲ ತೆಗಿತಾರಲ್ಲ, ಗೀಸರ್ ಎಲ್ಲ ತೆಗಿತಾರೆ. ಅದು ಲಾಸ್ಟ್ ತೆಗಿತಾರಂತ. ಗೀಸರು ತೆಗಿತಾರೆ. ಸೊ ಇವಾಗ ಮೇಯ್ನು ಇದು. ಆಮೇಲೆ ಐ ಥಿಂಕ್ ಇದು ಕೆಲಸ ಜಾಸ್ತಿ ಇದೆ, ಅದಕ್ಕೆ ಲೇಟ್ ಆಗಿ ತೆಗಿತಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ಶಿಫ್ಟಿಂಗ್ ಮಾಡ್ತಾ ಇದಾರೆ, ಆಟ ಆಡ್ತಾ ಇದಾರೆ. ಮಕ್ಕಳಾಟ ಅಂದ್ರೆ ಬೇರೆ. ಈ ತಿಂಗಳು ಬಾಡಿಗೆ ಅಂತ ಕೇಳ್ತಾರೆ. ಈ ಕಡೆ ಬಂದ್ಬಿಟ್ಟಿದ್ದೀನಿ. ಆಂಟಿ ಸರಿ 5 ರೂಪಾಯಿ ಅಂತ ಕೊಡ್ತಾರೆ. ಈ ಆಂಟಿನ 5 ರೂಪಾಯಿ ಕೊಡ್ತಾರೆ, ಈ ಆಂಟಿನ 5 ರೂಪಾಯಿ ಕೊಡ್ತಾರೆ. ಅಂಕಲ್ ಕೆಲ್ಸಕ್ಕೆ ಹೋಗಾರ ಸರ್. ಇವಾಗ ಈ 3 ಮನೆದು ಬಾಡಿಗೆನ ಎತ್ಕೊಂಡು ಸೀದಾ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಸೊ ಸ್ನೇಹಿತರೆ, ಈಗ ವಿಡಿಯೋ ಮಾಡ್ತಾ ಇರೋ ಟೈಮಲ್ಲಿ ನಯನ ನೋಡಿ ಬಂದ್ಬಿಟ್ಟು ಸುಮ್ಮನೆ ಪೋಸ್ಟ್ ಕೊಡ್ತಾ ಇದ್ದಾಳೆ. ಸೊ ನಾನು ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದೆ. ಇಲ್ಲಿ ನಾನೇ ಗುಡಿಸಿದ್ದು. ಇಲ್ಲೆಲ್ಲ ಕ್ಲೀನ್ ಮಾಡಿದೆ, ರೂಮ್ ಕ್ಲೀನ್ ಮಾಡಿದೆ, ಈ ರೂಮು ಕ್ಲೀನ್ ಮಾಡಿದೆ. ಬಟ್ ನಯನ ಬಂದ್ಬಿಟ್ಟು ಸುಮ್ಮನೆ ಪರ್ಕೆ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಹಿಂಗೆ ನೋಡಿ, ಹಿಂಗೆ ಬಂದ್ಬಿಡ್ತಾಳೆ. ಹಿಂಗೆ ಏನೇನಾ, ಬಿಡು ಪರ್ಕೆ ಬಿಡು. ಇಲ್ಲಿ ಹಾಕ್ಬೇಡ, ಇಲ್ಲಿ ಅಲ್ಲಿ ಇದೆತ್ಕೋ ಫಸ್ಟ್ ದೇವ್ರದ್ದು. ಇಲ್ಲಿರಲಿ, ಬಾ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಖಾಲಿ ಹೊಡಿತಾ ಇದೆ ಇದ್ರು. ಆಕ್ಚುಲಿ ದೊಡ್ಡ ಹಾಲ್ ಏನ ಇದು. ಇಲ್ಲಿ ನೋಡು, 0.5 XL ತೋರಿಸೋ ಆದಿತ್ಯ. ದೊಡ್ಡ ಹಾಲ್ ಇದು, ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡ ಹಾಲು. ಸೊ ಇದೆಲ್ಲ ತೆಗ್ದ್ಬಿಟ್ವಿ, ಅದ್ರ ಮಾರ್ಕ್ಗಳೆಲ್ಲ ಹಂಗೆ ಇದೆ. ಆಮೇಲೆ ಈವನ್ ರೂಮ್ಗಳು ಕೂಡ. ಈ ರೂಮು ಮೋಸ್ಟ್ ಆಫ್ ದ ಟೈಮ್ ನಾವು ಯೂಸ್ ಮಾಡ್ತಿರ್ಲಿಲ್ಲ. ನಮ್ಮ ಅತ್ತೆ ಮಾವ ಅವರು ಬಂದಾಗ ಮಾತ್ರ ಯೂಸ್ ಮಾಡ್ತಾ ಇದ್ವಿ, ಯೂಸ್ ಮಾಡ್ತಾ ಇದ್ರು. ಸೊ ಇವಾಗ ಇದೆಲ್ಲ ಕ್ಲಿಯರ್ ಆಗಿದೆ. ಸೊ ಎಲ್ಲ ಬೇಗ ಒಂದು ಮಾಡಿಬಿಟ್ರು, ಬೇಗನೆ ಆದಷ್ಟು ಎಲ್ಲ ಕ್ಲಿಯರ್ ಮಾಡಿಬಿಟ್ರು. ಸೊ ಅಷ್ಟೇ, ಇನ್ನೇನಿಲ್ಲ. ಈ ರೂಮಲ್ಲೂ ಏನೂ ಇಲ್ಲ ಅಷ್ಟೇ ಅಲ್ಲ. ಅಷ್ಟೇ ಸರ್. ಈಗ ಎಲ್ಲ ಪ್ಯಾಕ್ ಆಗಿದೆ, ಫುಲ್ ಲಾರಿ ತುಂಬಿಬಿಟ್ಟಿದೆ. ಸೊ ಇವಾಗ ಅವರು ಓಡ್ತಿದ್ದಾರೆ, ಎಲ್ಲರೂ ಓಡ್ತಾ ಇದೀವಿ. ನಯನ ಮೇಲೆ ಇದ್ದಾಳೆ. ಸೊ ಓಡೋಣ. ಅಣ್ಣ, ನೀವು ಲೊಕೇಶನ್ ಕಳಿಸಿದ್ದೀನಿ, ನೀವು ಹೋಗಿರಿ. ಗೊತ್ತಲ್ಲ, ಹೋಗಿರಿ, ನಾವು ಬರ್ತೀವಿ ಹಂಗೆ ಹಿಂದೆ. ಸೊ ಈವನ್ ಸ್ವೀಟಿನ ನಯನ ಕರ್ಕೊಂಡು ಬರಬೇಕು. ಸೊ ನಾನು ಬೇಗನೆ ಹೋಗಿರ್ತೀನಿ, ಅಷ್ಟರಲ್ಲಿ ಎಲ್ಲ ಬರ್ತಾರೆ. ಹಾಗೆ ಬೈಕ್ ಬೇರೆ ಇದೆ. ಸೊ ಬೈಕ್ನ ಆದಿತ್ಯ ತೊಗೊಂಬರ್ತಾನೆ. ನಿನ್ನ ಬೈಕ್ ತಂದಿಲ್ಲಲ್ಲ? ಶ್ರೇಯಸ್ ತಂದಿದ್ದೆ. ಓಕೆ, ಶ್ರೇಯಸ್ ಬೈಕ್ ಎತ್ಕೊಂಡು ಬಂದ್ಬಿಡ್ತಾನೆ. ಸೊ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ ಸ್ನೇಹಿತರೆ. ಈಗ ಆಲ್ರೆಡಿ 12:15. ಸೊ ಲೆಟ್ಸ್ ಸಿ ಸ್ನೇಹಿತರೆ. ಈಗ ಶಿಫ್ಟಿಂಗ್ದು ನೋಡಿ ಇಲ್ಲಿ ಬಂದಿದೆ. ಸೊ ಈಗ ಎಲ್ಲ ಶಿಫ್ಟ್ ಮಾಡ್ತಾ ಇದೀವಿ. ಸೊ ಎಲ್ಲ ತಗೊಂಡೋಗಿ ಇಡ್ತಾ ಇದ್ದಾರೆ. ಸೊ ಈವನ್ ಅಲ್ಲಿ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಕಲರ್ ಇತ್ತಲ್ಲ, ವೈಟ್. ಇದು ಗ್ರೀನ್ ಇತ್ತು, ಈ ಕಡೆ ಇತ್ತು, ವೈಟ್ ಮಾಡಿಬಿಟ್ಟಿದ್ದಾರೆ. ಸೊ ಇರ್ಲಿ, ತೊಂದರೆ ಇಲ್ಲ.
ಬಂದಿದ್ಯಾ ಅಲ್ಲಿ? ಬಟ್ ಅದೊಂದು ತೆಗಿಯಕ್ಕಾಗಲ್ಲ. ಬೇಕಾದ್ರೆ ಅಲ್ಲೇ ಇಡಿ ಸರ್, ಆ ಡಬ್ಬ ಅಲ್ಲಿ ಇಡಿ. ಇರ್ಲಿ ಬಿಡು, Sure. ಇಲ್ಲಿ ಇರುತ್ತಲ್ಲ ನಮ್ಮ ಕಬೋರ್ಡು. ಇಲ್ಲ ಆಚೆನೆ ಇಟ್ಬಿಡಿ. ಸೊ ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಸ್ನೇಹಿತರೆ, ಅದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದೀವಿ ಹೆಂಗ್ ಓಪನ್ ಮಾಡೋದು ಅಂತ. ಎಲ್ಲರಿಗೂ ಬಿರಿಯಾನಿ 6 ಬಿರಿಯಾನಿ ತರಿಸಿದ್ದೀನಿ. ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಇದೆ. ಸೊ ಆರಾಮಾಗಿ ತಿನ್ನೋದು ಇವತ್ತು. ಈ ರೂಮಲ್ಲಿ ಬಂದಿದ್ದೀವಿ. ಸ್ವಲ್ಪ ಅಲ್ಲಿ ಗಲಾಟೆ ಮಾಡ್ತಿದ್ಲು ನಮ್ಮ ಸ್ವೀಟಿ. ಅಲ್ಲಿ ಹೋಗಿದ ತಕ್ಷಣ ಪಕ್ಕದ ರೂಮ್ಗೆ ಟೆರೆಸ್ ಮೇಲೆ ಹೋಗೋಣ ಅನ್ಕೊಂಡು, ಬಟ್ ಟೆರೆಸ್ ಮೇಲೆ ಇನ್ನೂ ಸ್ವಲ್ಪ ಕ್ಲೀನ್ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡು ತಿಂತಾ ಇದೀವಿ. ಊಟ ಎಲ್ಲ ಮಾಡ್ಕೊಂಡು ಸ್ವೀಟಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀವಿ. ಇದು ಹೊಸ ಜಾಗ, ಸೊ ನೋಡಬೇಕು ಎಲ್ಲಿ ಯಾವ ಕಡೆ ಓಡಾಡಬೇಕು ಅಂತ ಕಂಫರ್ಟಬಲ್ ಆಗಿ. ಏನೇನಾ ಸೊ ಒಂದು ಕಾರು ಇಲ್ಲಿ ಒಳಗಡೆ ನಿಲ್ಸಿದೀವಿ, ಇನ್ನೊಂದು ಕಾರು ನಿಲ್ಲಿಸ್ಬೇಕು ಅಲ್ಲಿ. ಇಲ್ಲಿ ನಾಯಿ ಇದೆ, ಎಚ್ಚರಿಕೆ ಅಂತ ಹಾಕ್ಬೇಕಲ್ವಾ? ತಡಿ ನೋಡಲ್ಲಿ ಐ ನಡೆ ಕಡೆ, ನಾವು ಹೊಸಬ್ರೆ ಬೈಲಿ ಆಯ್ತು ಮಾತಾಡ್ಸ್ತೀನಿ ಬೈಲಿ. ಇಲ್ಲಿ ನೋಡಿ ನಾಯಿಗಳು ಆಲ್ರೆಡಿ ಅಟ್ಯಾಕ್. ಅವ್ರ ಏರಿಯಾ ಇಲ್ಲೊಂದು ಅಲ್ಲೊಂದು. ನಾವು ಹೊಸದಾಗಿ ಬಂದಿದೀವಿ. ಯಾರಪ್ಪ ಇದು ಬಂದ್ಬಿಟ್ಟವ್ರೆ ಅಂತ ಇದು. ಬಾ ಏನಾಗಲ್ಲ. ಏಯ್ ನಡಿ. ಶಿಫ್ಟ್ ಎಲ್ಲ ಮುಗ್ದಿದೆ. ಸೊ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹಾಲು ಉಕ್ಕಿಸು ಅಂತ ಶಾಸ್ತ್ರ ಮಾಡ್ತಾ ಇದೀವಿ. ಸೊ ಈ ಒಂದು ಶಾಸ್ತ್ರ ಮಾಡ್ತಾ ಇರೋರು ನಮ್ಮ ಧರ್ಮಪತ್ನಿ ಹಾಗೆ ನಮ್ಮ ಖುಷಿ ಅವರು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಲಿಂಗಾಯತನೇ ಕರ್ಸ್ಬಿಟ್ಟಿದ್ಯಲ್ಲ ನೀನು ಪೂಜೆ ಮಾಡಕ್ಕೆ. ಈಗ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಹಾಲು ಉಕ್ಸ್ಬೇಕು. ಶಿಪ್ಮೆಂಟ್ ಎಲ್ಲ ಆಯ್ತು, ಬಟ್ ಹಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀವಿ. ಬಟ್ ಇನ್ನ ಮೇಲೆ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು, ಬಟ್ಟೆಗಳು ಅದೆಲ್ಲ ಪೆಂಡಿಂಗ್ ಇದೆ. ಇಲ್ಲಿ ನಮ್ಮ ಗಣೇಶ ಫೇವ್ರೇಟ್ ಗಣೇಶ. ಇಲ್ಲ ಮಾಡು ನೀನ್ ಮಾಡು ಒಳ್ಳೆ ಮನ್ಸಿಂದ ಮಾಡು. ಗಿಫ್ಟ್ ಬಾಕ್ಸ್ ಮಾಡ್ಬಿಟ್ಟಿದ್ದೀರಾ ಪಟಾಕಿದು. ಇಲ್ಲಿ ಪಾತ್ರೆ ಏನ್ ಬಾರಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀಯಲ್ಲ ನೀನು. ಅಲ್ಲ, ಆಕ್ಚುಲಿ ನಾವು ಪೂಜೆ ಎಲ್ಲ ನಮ್ಮ ಅತ್ತೆ ಮಾವ ಅವರೆಲ್ಲ ಬರ್ತಾರೆ. 15ಗೆ ಪೂಜೆ ಮಾಡ್ತೀವಿ. ಸೊ ಇವಾಗ ಸಿಂಪಲ್ ಆಗಿ ಸುಮ್ನೆ ಹಾಲು ಉಕ್ಕಿಸ್ತಾ ಇದೀವಿ. ಅದಕ್ಕೋಸ್ಕರ ಜಸ್ಟ್ ಹಾಲು ಉಕ್ಕಿಸ್ತಾ ಇದೀವಿ. ಗಣೇಶನ್ ಪೂಜೆ ಮಾಡ್ಬಿಟ್ಟು ಹಾಲು ಉಕ್ಸೋಣ ಅನ್ಕೊಂಡಿದೀವಿ. ಮನೆ ಸ್ವಲ್ಪ ಅರ್ಧ ಕಾಣ್ತಿದೆ ಸ್ನೇಹಿತರೆ. ಆಮೇಲೆ ಹೋಮ್ ಟೂರ್ ಅಲ್ಲಿ ಇನ್ನ ಕ್ಲಿಯರ್ ಆಗಿ ತೋರಿಸ್ತೀವಿ. ಇವಾಗ ಸ್ವಲ್ಪ ನೋಡ್ಕೊಳ್ಳಿ ಮನೆ ಹೆಂಗಿದೆ ಅಂತ. ಗಣಪತಿಯೇ ಗಜಮುಖನೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು. ಬತ್ತಿ ಚೆನ್ನಾಗಿಲ್ಲ ಇದು. ಇಲ್ಲಿ ನೋಡು, ಇವಳು ಪೂಜೆಗೆ ಬಂದಿದ್ದಾಳೆ. ಗಣಪತಿಯೇ ಗಜಮುಖನೇ ನಿನಗೆ ವಂದನೆ. ಹೇ ಮಾರ್ಬಲ್ ಹೊಡಿ, ಏನಾಗಲ್ಲ. ಸರಿಮ್ಮ ನೀನು. ಅಯ್ಯೋ ಒಂದೇ ಸತಿ ಹೊಡೆದೋಯ್ತಲ್ಲ ಕಾಯಿ ಎಲ್ಲ. ಕಾಕ ರೇಸ್ನಿ ತೋ ಶ್ರೇಷ್ಠ ಟೈಮ್ ಹಚ್ಕೊಂಡು ಹೋಗ ಜಾನ್ ಅನ್ಮಾಡ್ತಿ ಕ್ಲಬ್ ಮಾಡಬಾರ್ದು. ತಗೋ ಹಾಲಿಡು ಬಮ್ಮ. ಕ್ಲಾಪ್ ಮಾಡ್ಬೋದೆ. ಅರುಣ ಟೆನ್ಷನ್ ಆಗ್ಬಿಟ್ಟು ಇರ್ಬೋದೇನೋ ಅನ್ಬಿಟ್ಟು. ಇರಿ ಕಡಿಮೆ ಮಾಡ್ಬೇಡ. ಕಡಿಮೆ ಮಾಡ್ತಿಲ್ಲ, ಜಾಸ್ತಿ ಮಾಡಿದ್ದು. ಅರ್ಶನ ಏನಕ್ಕೆ ಹಚ್ಕೋತಾರೆ? ಎಲ್ಲಾ ಕ್ವಶನ್ಸ್ ಕೇಳ್ಬೇಡ. ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಒಂದು ಮಗುಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಆ ಮಗು ಕೇಳುತ್ತೆ. ಮಗು ಯಾರು ನಿಂಗಷ್ಟು ಗೊತ್ತಿಲ್ಲ ಅಂದ್ರೆ ನಾ ಹೇಳ್ತಿರೋದು ಕ್ಯೂರಿಯಸ್ ಆಗಿ ಕೇಳ್ತಾರ. ಅದೇ ತರ ನನಗೊಂದು ಗೊತ್ತಿಲ್ಲ, ಅದನ್ನ ಕೇಳ್ತಾ ಇದೀನಿ. ನಿಮ್ಗೆ ಗೊತ್ತಿದೆಯೇನೋ ಆಮೇಲೆ ಹೇಳ್ತೀವಿ ಪೂಜೆ ಎಲ್ಲ ಆದ್ಮೇಲೆ. ಅಲ್ಲ, ಪೂಜೆ ಎಲ್ಲ ಆದ್ಮೇಲೆ ನಿಧಾನ ಕೇಳಿದ್ರೆ ಪಾಪ ಹೇಳ್ಕೊಡ್ತಾರೆ. ಆಮೇಲೆ ಸರ್ಚ್ ಮಾಡೋಣ. ಇರ್ಮಾ ಹಾಕ್ಬೇಡ ಇರ್ಮಾ. ಇಷ್ಟ ಅರ್ದಿದೆ. ಕೆಳಗಡೆ ಎಲ್ಲ ಹರಿದ್ರೆ ಇನ್ನ ಐಶ್ವರ್ಯ ಜಾಸ್ತಿ ಬರುತ್ತೆ. ಹಂಗೇನಿಲ್ಲ, ಹಾಲು ಉಕ್ತು ಅಷ್ಟೇ. ಈ ಕಾಫಿ ಪುಡಿ ಹಿಂಗೆ ಇಬ್ರು ಹಾಕ್ಬೇಕಾ ಸಪರೇಟ್? ಕಾಫಿ ಪುಡಿ ಯಾಕೆ? ಅದು ಇವಾಗ ಕುಡಿಯೋದು ನಾವು ಸುಮ್ನೆ ಕಾಫಿ. ಓಕೆ ಆಯ್ತು ಅಷ್ಟೇ. ಹೋಗಿ ಕಾಫಿ ಮಾಡ್ಕೊ ಅಷ್ಟೇ ಸ್ನೇಹಿತರೆ. ಹಾಲು ಉಕ್ಕಿ ಆಯ್ತು. ಮನೆಯೆಲ್ಲ ಆಮೇಲೆ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಕ್ಕರೆ ಹಾಕ್ಬಿಡ್ತೀನಿ ರೀ. ಆಮೇಲೆ ಬಟ್ಟೆ ಮಡ್ಚೋ ಎಲ್ಲ ಕಾರ್ಯಕ್ರಮ ಇದೆ ಮೇಲೆ. ಸ್ವಲ್ಪ ನೋಡೋಣ ಇವತ್ತು ಹೆಂಗೆ ಈ ಒಂದು ವ್ಲಾಗ್ ಅಲ್ಲಿ ಏನೇನು ನಡೆಯುತ್ತೆ ಅಂತ. ಸೊ ಹಾಗೆ ನಯನ ಸ್ವಲ್ಪ ಬೇಜಾರಲ್ಲಿದ್ದಾಳೆ. ಅದಕ್ಕೆ ಸ್ವಲ್ಪ ಅಷ್ಟೊಂದು ಆಕ್ಟಿವ್ ಇಲ್ಲ. ಯಾಕಂತಂದ್ರೆ ಅವ್ರ ತಂದೆ ಸ್ವಲ್ಪ ಏನೋ ಪ್ರಾಬ್ಲಮ್, ಮೆಡಿಕಲ್ ಇಶ್ಯೂ ಇರೋದ್ರಿಂದ ಅವರು ಹಾಸ್ಪಿಟಲ್ ಇದ್ದಾರೆ. ಸೊ ನಾವು ಈ ಟೈಮಿಂಗಿಗೆ ಬಂದ್ಬಿಟ್ವಿ. ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಅದ್ರ ಕಡೆ ಗಮನ ಇದೆ. ಅದಕ್ಕೋಸ್ಕರ ಸ್ವಲ್ಪ ಡಲ್ ಆಗಿದ್ದಾಳೆ. ಸೊ ಅದೇನೆ ಮತ್ತೆ ನಾವು ಅಲ್ಲಿ ಹೋದಾಗ ತೋರಿಸ್ತೀವಿ. ಅಲ್ಲೂ ಹೋದಾಗ ಏನು ಡೀಟೇಲ್ಸ್ ಅಂತ. ಶುಗರ್ ಇದೆ ಅವ್ರಿಗೆ. ಸೊ ಆ ಶುಗರ್ ಇಂದ ಅವ್ರಿಗೆ ಕಾಲು ಎಲ್ಲ ಗಾಯ ಇದಾಗ್ಬಿಟ್ಟಿತ್ತು, ಊದ್ಕೊಂಡಿತ್ತು. ಸೊ ಅವರು
ಅದೇ ಸ್ವಲ್ಪ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಜನ್ನು. ಸೊ ಅದೇನೆ ಈಗ ಆಪ್ರೇಷನ್ ಮಾಡಿ ಅಂತ ಹೇಳಿದ್ದೀವಿ. ಸೊ ನಯನಾಗೆ ಆ ಕಡೆ ಗಮನ ಬರ್ತಿದೆ, ಇಲ್ಲಿ ಖುಷಿ ಇದೆ. ಸೊ ಅಲ್ಲಿ ಅವರ ತಂದಿದ್ದು ಇದು ಆಪ್ರೇಷನ್ ಮಾಡೋದು ದುಃಖ ಇದೆ. ಸೊ ಅದಕ್ಕೇನೆ ಇವಾಗ ಮನೆಗೆ ಬಂದಿದ್ದೀವಲ್ಲ, ಸಡನ್ ಆಗಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ. ಕೊನೆಗೂ ಕಾಫಿ ಕೊಡೋದು ಒಂದು ಸೆಗ್ಮೆಂಟ್ ನಮ್ಮ ಒಂದು ಬ್ಲಾಗ್ ಅಲ್ಲಿ ಬಂತು. ಯೂಶಲಿ ನಯನ ಬ್ಲಾಗ್ ಅಲ್ಲಿ ಇದು ಪರ್ಮನೆಂಟ್ ಆಗಿರುತ್ತೆ. ಸ್ವಲ್ಪ ಹಾಲು ಕುಡಿದ್ಕೊಡು. ಸಕ್ಕರೆ ಹೆಂಗಿದೆಮ್ಮ? ಚೆನ್ನಾಗಿದೆ. ಅಲ್ಲಮ್ಮ ಸಕ್ಕರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಏಯ್ ಬಾಸು, ಲಾಸ್ಟ್ದು ಯಾಕಂದ್ರೆ ಸ್ನೇಹಿತರೆ ಲಾಸ್ಟ್ ಒಂದು ಟೀಪ್ ಆಯಿತು. ನಾನು ಎಲ್ಲರೂ ಸೇರ್ಕೊಂಡು ಹಿಂಗೆ ಇಡ್ತಾ ಇದ್ವಿ ಇದ್ರ ಮೇಲೆ. ಸೊ ಅದೇನಾಗ್ಬಿಡ್ತು, ಹಿಂಗೆ ಮಾರ್ಕ್ ಆಗೋಯ್ತು. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಇವನ್ ಗೆಸ್ಟ್ ಬಂದ್ರು ಇಡ್ಸಕ್ ಬಿಡಲ್ಲ, ಪ್ಲೇಟ್ ಕೊಡ್ತೀವಿ. ಇವ್ರ ಹೆಂಗ್ ಗೊತ್ತಾ, ಕಾಫಿ ಫುಲ್ ಆರ್ಬೇಕಲ್ಲೇ, ಫುಲ್ ತಣ್ಣಗಾದ್ಮೇಲೆ ಎತ್ಕೊಂಡು ಕುಡಿತಾರೆ. ನಾನು ಅಷ್ಟೊತ್ತಿಗೆ ಕುಡ್ದೇ ಬಿಡ್ತೀವಿ ಬಿಟ್ಟಿರ್ತೀನಿ. ಶ್ರೇಯಸ್ ಚೆನ್ನಾಗಿ ರೆಡಿ ಆಗಿ ಬಂದವನಲ್ಲ. ಇಬ್ರು ನೋಡು ಬ್ಲೂ ಅಂತ ಕೊಡಿಲಿ. ಅಲ್ಲಮ್ಮ ಹೆಂಗ್ ನೀನ್ ಹೆಂಗ್ ಮ್ಯಾಚ್ ಮಾಡ್ದೆ? ಆಕ್ಚುಲಿ ಡ್ರೆಸ್ಸೇ ಸಿಗಲ್ಲ. ನಾನು ಅನ್ಕೋತಾ ಇದ್ದೆ ಡ್ರೆಸ್ ಸಿಗೋದೇ ಹೆಂಗ್ ಮ್ಯಾಚ್ ಮಾಡ್ತೀಯಾ? ಇಲ್ಲಿ ನೋಡಿ ಇವರು ನಮ್ಗೆ ಟ್ವಿನಿಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ನೀವು ಅರುಣ ತಂದಿರ್ಲಿಲ್ಲ ಬಟ್ಟೆ. ಸೊ ಪ್ಯಾಂಟ್ ಹೌದೌದು ನಿಜ. ಸೊ ನಾವು ಟ್ವಿನಿಂಗ್ ಮಾಡಿದ್ದೀವಿ. ಸೊ ಅಷ್ಟೇ, ಕಾಫಿ ಕುಡ್ದ್ಬಿಟ್ಟು ಈಗ ಅಲ್ಲಿ ಒಂದು 6-7 ಇದೆ ಅನ್ಸುತ್ತಲ್ಲ ಬಾಕ್ಸು, ಅದನ್ನೆಲ್ಲ ಮಾಡಬೇಕು. ಅದನ್ನೆಲ್ಲ ಮಾಡಿ ಮತ್ತೆ ಸಿಗೋಣ. ವಾಶ್ ಮಾಡಕ್ ಹಂಗೆ ಮುಗಿ ಬಿದ್ಬಿಟ್ಟಿದ್ದೀರಾ. ಈ ಫ್ರೀಯಾಗಿ ಊಟ ಕೊಡ್ತಾರಲ್ಲ ಆ ಥರ. ನೀರು ಎತ್ಕೊಡ್ತಿದ್ದಲ್ಲ ಕೊಡ್ತೀನಿ ಬಂಗಾರಿ, ನಿಂಗೆ ಚೀಚಿ ಕೊಡ್ತೀನಿ. ಚೀಚಿ ಏನ ಇಷ್ಟೊಂದು ಕೋಕ್ ತರಿಸಿದ್ಯಾ ನೀನು? ನಾನಲ್ಲ ನೀನು. ಆಮೇಲೆ ಇಲ್ಲಿ ನಮ್ದು ಸಿಟ್ಟಿಂಗ್ ಏರಿಯಾ ಇದೆ ನೋಡಿ. ಸೊ ಇವಾಗ ಮಾಡಿದೀವಿ, ಇನ್ನ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಟೆರೆಸ್ ಮೇಲೆ ಇದೀವಿ. ಬಾ ಈ ಕಡೆ ಕುತ್ಕೋ, ಗಲೀಜ್ ಆಗುತ್ತೇನೋ ಬಟ್ಟೆ. ಇಲ್ಲ ನೀನು ಕುತ್ಕೊಮ್ಮ, ಇರ್ಲಿ ಬಾ, ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ. ಏಯ್ ಬಾ ಈ ಕಡೆ, ನಂದು ಇದು ಬ್ರೌನ್ ಇದೆ, ನಂದು ಬ್ರೌನ್ ಇದೆ, ಬಾ ಹೋಗಲ್ಲಿ ಆ ಕಡೆ ಹೋಗು, ಆ ಕಡೆ ಹೋಗು. ಏನಾ ನೀನ್ ಯಾವಾಗ್ಲೂ ಮೇಲೆ ಇಡ್ತೀನಿ ನಾನು. ಸೊ ಬಿರಿಯಾನಿ ರೈಸು ಪ್ಲಸ್ ಕಬಾಬು, ಇದು ಕಬಾಬ್ ಅನ್ಸುತ್ತೆ. ಅಣ್ಣ ತೆಗ್ದ್ಬಿಡು, ಎಲ್ಲರಿಗೂ ಹೋಗ್ಬಿಟ್ಟು ಅಂದ್ಕೊಟ್ಟು. ನೆನ್ನೆ ಆಕ್ಚುಲಿ ಬಿರಿಯಾನಿ ತರಿಸಿದ್ದೆ. ಸೊ ಅದು ಎಲ್ಲರೂ ಸ್ವಲ್ಪ ಸ್ವಲ್ಪ ಬಿಟ್ರು ಅಂದ್ಬಿಟ್ಟು ಈಗ ಬಿರಿಯಾನಿ ರೈಸ್ ಮಾತ್ರ ತರಿಸಿದ್ದೀನಿ. ಇವತ್ತೇ ಬಂದಿರೋದ್ರಿಂದ ಅಡುಗೆ ಮಾಡೋಕ್ಕಾಗಲಿಲ್ಲ, ನಾಳೆಯಿಂದ ಮಾಡ್ತೀವಿ. ಹಾಗೆ ಇನ್ನ ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ. ಊಟ ಮಾಡ್ಕೊಂಡು ಮತ್ತೆ ಒಂದೇ ಸರಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಈ ಒಂದು ಸೆಟಪ್ ಹೇಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಹೇಳ್ತೀವಿ ಈ ಜಾಗದಲ್ಲಿ. ಸೊ ಚೆನ್ನಾಗಿದೆ, ಮಸ್ತಾಗಿದೆ ನೇನಾ ಎಲ್ಲ. ನೀನು ನಿಂತ್ಕೊ, ನೀನಿದ್ರೆ ಅದು ಒಂಥರ ಅಸ್ಥೆಟಿಕ್ ಆಗಿರುತ್ತೆ. ವಾವ್, ನಾನೇನು ರೆಡಿ ಆಗಿಲ್ಲ ಇವತ್ತು. ವಾವ್. ಸೊ ಊಟ ಎಲ್ಲ ಆಯಿತು. ಈಗ ಊಟ ಮಾಡಿದ್ವಿ. ಇವಾಗ ಹೋಗ್ಬಿಟ್ಟು ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ ಯಾಕೋ. ಮತ್ತೆ ನಿದ್ದೆ ಹೊಡೆದು ಬಿಡೋಣ ಅನಿಸ್ತಾ ಇದೆ. ಒಳ್ಳೆ ಗಾಳಿ, ಇಲ್ಲೇ ಚಾಪೆ ಹಾಸ್ಕೊಂಡು ಮಲಗ್ಬಿಟ್ರೆ ಒಳ್ಳೆ ನಿದ್ದೆ. ನಾನು ಇಲ್ಲೇ ಮಲ್ಕೊಬಿಡ್ತೀನಿ ಈಗ. ನಿದ್ದೆ ಬರ್ತೀಯ? ಮಲಗ್ಬಿಡು. ಸ್ವೀಟಿನ ತೋರ್ಸ್ಮಾ. ನಮ್ಮ ಸ್ವೀಟಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾಳೆ. ಬಂಗಾರಿ ಹೋಗಲ್ಲೇ ಬಾಯಲ್ಲೇ ಸ್ವೀಟಿ. ಇನ್ನೋಡಿ ಸ್ನೇಹಿತರೆ, ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ವಲ್ಲ, ಇವಳಿಗೋ ಸೇಟು ಆಗ್ಬಿಡು. ಕುಂಕುಮ ಹಚ್ಚಿದ ಪೂಜೆ. ಇವಾಗ ಇವಳಿಗೆ ಫ್ರೀ ಓಡಾಟಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ. ಸೊ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ಇವಾಗ ಇವಳಿಗೋಸ್ಕರನೇ ಮಾಡಿರೋದು ಮನೆ, ಇವಳಿಗೋಸ್ಕರನೇ ಮಾಡಿದ್ನೇನಾ. ಬಟ್ ಇವಳು ಸ್ವಲ್ಪ ಅಭ್ಯಾಸ ಆಗ್ಬೇಕು ಇಲ್ಲಿ ಓಡಾಟ. ಓಡ್ಬಿಡ್ತಾಳೆ. ಗೇಟ್ ತೆಗ್ದಿದ್ದು, ಬಾಗಿಲು ತೆಗ್ದಿದ ತಕ್ಷಣ ಹಂಗೆ ಓಡ್ಬಿಡ್ತಾಳೆ. ಗೇಟ್ ಲಾಕ್ ಮಾಡಿ. ಕುಡಿಯೋದು ಅದು. ಇದಕ್ಕೆ ನೀನು ಬಿಡಲ್ಲ. ಎತ್ಕೋ ಅದು, ಈ ಬ್ಯಾಸ್ಕೆಟ್ ಎತ್ಕೋ. ಇದೆತ್ಕೋ ಮಗಳೇ. ಬಂಗಾರಿ ಇದು ಎತ್ಕೋ, ಅದು ಎತ್ಕೋ. ಬಾ ಬನ್ನಿ ಹೋಗೋಣ. ಇಲ್ಲಿ ನೋಡಿ, ನೋಡಿ ಹೆಂಗ್ ಓಡ್ತಾಳೆ. ನಡಿ ನಡಿ ನಡಿ, ಓಡು ಓಡು ಓಡು. ಅಭ್ಯಾಸ ಆಗ್ಲಿ ತಡಿ ಒಂದ್ ಸ್ವಲ್ಪ. ಬೆಳಗ್ಗೆ ಬಿದ್ಲು. ಅಭ್ಯಾಸ ಆಗ್ಲಿ ತಡಿ. ಅಲ್ಲ ಚಿಕ್ಕ ವಯಸ್ಸಲ್ಲಿ ಅಭ್ಯಾಸ ಇತ್ತು ಅವಳಿಗೆ. ಚಿಕ್ಕ ವಯಸ್ಸಲ್ಲಿ ಇತ್ತು ಅಲ್ಲ, ಹೆಂಗ ಹಿಂಗೆ ಹಿಂಗೆ ಬಾಡಿ ಹಿಂಗೆ ಅಲ್ಲಾಡುತ್ತೊಳಗೆ ಹಿಂಗೆ. ಸೊ ನೋಡಿ ಇದೆಲ್ಲ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ ಎಲ್ಲಾನು. ಸೊ ಇವಾಗ ಕೆಲಸ ಅದೇನೆ. ಇಲ್ಲಿ ನೋಡಿ ಈ ಬಾಕ್ಸ್ಗಳೆಲ್ಲ ಇದೇ ಕೆಲಸ, ಮೇನ್ ಕೆಲಸ. ಇವಾಗ ಏನ್ ನಡೀತಾ ಇದೆ ಅಂತಂದ್ರೆ, ನಮ್ಮ ಸ್ನೇಹಿತರೆಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಬಟ್ಟೆಗಳನ್ನ ಮಡ್ಚಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಹ್ಯಾಂಗರ್ಗೆಲ್ಲ ಹಾಕ್ತಿದ್ದಾರೆ. ಅರುಣ ಸಕ್ಕದಾಗಿ ಅವನ ಬಟ್ಟೆನೂ ಯಾವತ್ತೂ ಮಡ್ಚಿರ್ಲಿಲ್ಲ. ಸೊ ನನ್ನ ಬಟ್ಟೆ ಮಡಿಸ್ತಾ ಇದ್ದಾನೆ. ಸೊ ಹಾಗೆ ಬಟ್ಟೆ ಮಡ್ಚೋದಕ್ಕೆ ಇನ್ನೊಬ್ರು ಹೆಲ್ಪ್ ಮಾಡಕ್ ಬಂದಿದ್ದಾರೆ. ಯಾರಂದ್ರೆ ಖುಷಿಯವರೆಲ್ಲ ನಮ್ ಸ್ವೀಟಿ ಪಕ್ಕದಲ್ಲಿ ಕುತ್ಕೊಂಡು ನೋಡ್ತಾ ಅವಳು ಹೆಂಗ್ ಮಾಡಿಸ್ತಾವ್ರೆ ಅಂತ. ಆಮೇಲೆ ಖುಷಿಯವರು ಮಡ್ಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಖುಷಿಯವರೇ ಮಡ್ಸ್ಕೊಡ್ತಾ ಇರೋದಕ್ಕೆ. ಹಾಗೆ ನಮ್ಮ ಶ್ರೇಯಸ್ ಆ್ಯಸ್ ಯೂಶುವಲ್ ಫುಲ್ಲು ಹಾರ್ಡ್ ವರ್ಕರ್. ಅಲ್ಲಿ ನೋಡಿ ಎಷ್ಟು ಸಾಕದ ಒಳ್ಳೆ ಇದ್ರಲ್ಲಿ ಮಾಡ್ತಾರಲ್ಲ, ಏನೋ ಕ್ಲೋತ್ ಶಾಪಲ್ಲಿ ಹೆಂಗೆ ಮಾಡ್ತಿದ್ದಾನೆ.
ಆದಿತ್ಯ ಥೂ ಇವ್ರ ಜೊತೆ ಕ್ಯಾಮ್ರಾಮನ್ ಆಗಿ ಸೇರ್ಬಿಟ್ಟು ನಾನು ಇದು ಯಾವ ಕೆಲಸನಪ್ಪ ಅಂತ ಎಲ್ಲ ಮುಗಿಸ್ಕೊಂಡು ಎಲ್ಲ ಈಗ ಟ್ರೀಟ್ ಕೊಡ್ತಾ ಇದೀವಿ. ಇದರಲ್ಲೇ ಮುಗಿಸ್ಬಿಡ್ತಾ ಇದೀವಿ ನಾವು ಟ್ರೀಟು. ಎಲ್ಲ ಬಟ್ಟೆ ಎಲ್ಲ ಮಡ್ಸಿರೋದಕ್ಕೆ ಪಾನಿಪುರಿ ಟ್ರೀಟ್ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ನಯನ ಆಗ್ತಿದ್ದಾಳೆ, ನಮ್ಮ ಸ್ವೀಟಿಗೆ ಕಾಯ್ತಾ ಇದ್ದಾಳೆ ನನಗೊಂದು ಪೂರಿ ಕೊಡ್ರಿ ಅಂತ. ಪೂರಿ ಅವಳು ಕೊಡ್ತೀವಿ. ಇದೇನು ಮುರಿತಾ ಇದ್ದಾರೆ, ಕರ್ಮ್ ಕರ್ಮ್ ಅಂತ ಇದೆ, ಸೌಂಡ್ ಬರ್ತಾ ಇದೆ ಅಂತ. ಇಲ್ಲಿ ನೋಡಿ ಹೆಂಗ್ ನೋಡ್ತಾವಳೆ. ನೀನ್ ಪೂರಿ ಯಾವ ಕಡೆ ಇದ್ ಮಾಡ್ತೀಯ ಆ ಕಡೆ ನೋಡ್ತಾವಳೆ. ಚಿಕನ್ ಇದ್ದಿದ್ರೆ ಓಡ್ ಬರ್ತಿದ್ಲ ಅವಳು. ಜಾಸ್ತಿ ತಂದಿದ್ದೀರಾ ನೀವು? ಜಾಸ್ತಿ ಆಯ್ತಾ ಆಕ್ಚುಲಿ ಇದು? ಅಯ್ಯೋ ಕೆಳಗಡೆ ಎಲ್ಲ ಬಿದ್ದು. ನಮ್ದು ವ್ಯಾಕ್ಯೂಮ್ ಮಿಷಿನ್ ಇದೆಯಲ್ಲ ಬಿಡು, ಅದು ಬಂದು ತಗೊಳುತ್ತೆ ಎಲ್ಲ. ಅಲ್ಲೈತೆ ನೋಡು, ಅಲ್ಲಿ ನೋಡು, ಅಲ್ಲಿ ಆಲ್ರೆಡಿ ಕರ್ಮ್ ಕರ್ಮ್ ಅನ್ಸ್ತಾವಳೆ. ನಂಗೆ ಅವಳು ಕರುಮ್ ಕರುಮ್ ಅಂತ ತಿನ್ನೋದು ಇಷ್ಟ ನನಗೆ. ಹೌದಾ? ನನಗೆ ನೀನ್ ಕರ್ಮ್ ಕರ್ಮ್ ಅಂತ ತಿಂತಿಯಲ್ಲ ಅದು ಇಷ್ಟ. ಸ್ಟ್ರೆಚ್ ಮಾಡಲು ತಡಿ ಬರ್ತಾವಳೆ. ಅವಳಿಗೊಂದು ಪಾನಿಪುರಿ ಕೊಡು. ಅವಳಿಗೆ 2 ಕೊಟ್ಟೆ. ಶಿಫ್ಟ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ, ತಿಂತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ, ತಿಂತಾ ಇದೀವಿ, ಅದೇ ಮಾಡ್ತಾ ಇದೀವಿ. ಅಟ್ಯಾಕ್ ಮಾಡಿದ್ಲು ಇವಾಗ ನಮ್ಮ ಸ್ವೀಟಿ. ಬಿಡ್ತೀನಿ ಹಂಗೆ ಹಿಂಗೆ. ಇವನು ಹೋಗ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ರೆ ಇನ್ನೇನಾಗುತ್ತೆ ಹೇಳು? ಮೂಕ್ ಪ್ರಾಣಿಗೇನು ಗೊತ್ತಾಗಲ್ಲ. ಅದು ಕರೆಕ್ಟ್. ಇರೋ ಇದು ಸ್ವಲ್ಪ ತೆಗ್ದ್ಬಿಡ್ತೀನಿ. ಇದು ಬೇಡ. ನಯನ ಎಷ್ಟೊತ್ತು ವೇಟ್ ಮಾಡೋದು? ನೋಡಿ ಸರಿಯಾಗಿತ್ತು ಕರೆಕ್ಟ್ ಆಗಿ. ಬಟ್ ನಯನ ನೀನ್ ಜಾಸ್ತಿ ಬಟಾಣಿ ತಿನ್ಬೇಡ, ನಿನ್ಗೆ ಗ್ಯಾಸ್ ಪ್ರಾಬ್ಲಮ್ ಇದೆ ಸ್ವಲ್ಪ. ನಿಜ. ನೀನ್ ಕೊಡ್ಲಾ ಸ್ವಲ್ಪ? ಬಂದ್ಬಿಡ್ಲ ಅಲ್ಲಿ ನೋಡ್ತಾವಳೆ, ಯಾವ್ದೋ ಗ್ಯಾಪ್ ಅಲ್ಲಿ ನುಗ್ಬಿಟ್ಟು ತಿನ್ಬಿಡೋಣ ಅಂತ ನೋಡ್ತಾವಳೆ. ನೋಡಿ ವಾವ್, ಇಲ್ಲಿ ನೋಡು. ನೋಡ್ಮ ನಿಂಗೆ ಸಾಕಾ? ವಾವ್, ಎಷ್ಟು ಚೆನ್ನಾಗಿ ಆಗ್ತೀಯ ಅಣ್ಣ ನೀನು. ಸಾಕಾ? ನೀನೊಂದು ಬಂಗಾರಪೇಟೆ ಚಾಟ್ಸ್ ಓಪನ್ ಮಾಡು ಅಣ್ಣ ನೀನು, ನಾನು ಬರ್ತೀನಿ. ಫುಲ್ಲು ಒಳ್ಳೆ ಬಿಸ್ನೆಸ್ಸು. ಈಗ ನೋಡಿ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ, ಜಾಸ್ತಿ ಜಾಸ್ತಿ ಆಗ್ತಾಳೆ ನನಗೆ. ನೀವು 2-3 ಸತಿ ಕೇಳ್ದಲ್ಲ ಅದಕ್ಕೆ. ಎಲ್ಲಿ ತಂದ್ರಿ ಸ್ಟ್ರೆಸ್? ಎಲ್ಲಿ ತಂದ್ರಿ ಆದಿತ್ಯ? ಮೇನ್ ರೋಡಲ್ಲಿ ಹಾಕ್ಬೋದು, ಮಧ್ಯ ರೋಡಲ್ಲಿ ಹೋಗ್ಬೇಕಿತ್ತು. ಚೆನ್ನಾಗಿದೆಯಾ? ಬಂಗಾರಪೇಟೆ ಅಷ್ಟು ಇಲ್ಲ. ಎಲ್ಲ ಕೆಲಸ ಮುಗೀತು, ಇನ್ನು ಒಂದು 10% ಕೆಲಸ ಇದೆ. ಸೊ ಆ 10% ಕೆಲಸನ ನಾವು ನಾಳೆ ಮಾಡ್ಕೊಳ್ಳೋಣ. ನಾನು ಬೆಳಗ್ಗೆ ತುಂಬ ಕೆಲಸ ಕೊಟ್ಬಿಟ್ಟಿದ್ಯಾ. ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಇವ್ರು ಜಾಸ್ತಿ ಕೆಲಸ ಮಾಡಿದ್ರು. ಇವರು ಪಾಪ ಜಾಸ್ತಿ. ಅರುಣ ಸಿಕ್ಕಾಪಟ್ಟೆ ಮಾಡ್ದ. ಎಲ್ಲ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಸೊ ಒಬ್ರು ಮಾಡಿಲ್ಲ ಕರೆಕ್ಟಾಗಿ ಕೆಲಸ. ಅದು ನೀನೇ ಪೂಜೆ ಗೀಜೆ ಅನ್ಕೊಂಡು ನೋಡ್ಬಿಟ್ಟೆ. ಸೊ ಅಷ್ಟೇ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸೊ ಶಿಫ್ಟಿಂಗ್ ಎಲ್ಲ ತೋರಿಸಿದ್ದೀವಿ ನಿಮಗೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಮನೆಗೆ ಬರ್ತಾರೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಈ ಮನೆ ನೋಡಿ, ಸೊ ಅದನ್ನು ನಿಮಗೆ ತೋರಿಸ್ತೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯನ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಡೇ, ಬಾಯ್ ಮಾಡ್ಬಿಡೇ.